ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಅದ್ದೂರಿಯಾಗಿ ಆಚರಿಸಲಾದ ಮೊಹರಂ ಹಬ್ಬ. ಕತ್ತಲೆ ಹುಸैन असलमे मर्गे यजीद है, इस्लाम जिंदा होता है हर करबल के बाद. ಹೌದು ವೀಕ್ಷಕರೇ, ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಲ್ಲಿ ಶ್ರದ್ಧಾಭಕ್ತಿ ಮತ್ತು ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು. ಬೆಳ್ಳಂಬೆಳಗ್ಗೆಯಿಂದಲೇ ದರ್ಗಾಗಳಲ್ಲಿ ಅಲಾಯಿ ಪಂಜಾ, ಹಜರತ್ ಮೌಲಾ ಅಲಿ, ಹಜರತ್ ಹುಸೇನ್ ಆಲಂ, ಹಜರತ್ ಸೈಯದಾ ಬೀಬಿ ಫಾತಿಮಾ, ಹಜರತ್ ಅಬ್ಬಾಸ್ ಅಲಿ, ಹಜರತ್ ಲಂಕಾಪತಿ ಮತ್ತು ಅನೇಕ ಆಲಂ ಡೋಳಿಗಳನ್ನು ಎಬ್ಬಿಸಿಕೊಂಡು ಕೆಂಡ ಹಾಯ್ದು ಬಳಿಕ ಮೊಹಮ್ಮದ್ ಪೈಗಂಬರ್ ಅವರ ಚರಿತ್ರೆ ಹಾಗೂ ತ್ಯಾಗ ಬಲಿದಾನ ಕೊಟ್ಟಿದ್ದು ಇಸ್ಲಾಂ ಧರ್ಮದ ಉಳಿವಿಗಾಗಿ ತಮ್ಮ ಮಾಂತಾನವನ್ನ ಬಲಿದಾನ ಕೊಟ್ಟರು. ಮುಸ್ಲಿಂ ಧರ್ಮದ ಗುರುಗಳು ಹಬ್ಬದ ಸಂದೇಶ ನೀಡಿದ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಿ ದರ್ಗಾಗಳ ಮುಖಂಡರು ಸೇರಿಕೊಂಡು ಸೀಮಿತ ಪ್ರದೇಶದಲ್ಲಿ ಮೆರವಣಿಗೆ ಮಾಡಿದರು. ಪಟ್ಟಣ ಅಷ್ಟೇ ಅಲ್ಲದೆ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿಯೂ ಯುವಕರು ಪಂಜಾಗಳ ಮುಂದೆ ಹಲಗಿ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಕೆಲವೆಡೆ ಶೋಕಾಚರಣೆಯ ಅಂಗವಾಗಿ ದೇಹ ದಂಡಿಸಿಕೊಳ್ಳುವ ಸಂಪ್ರದಾಯವೂ ನಡೆಯಿತು. ಭಕ್ತರು ದೇವರನ್ನ ಪ್ರತಿಷ್ಠಾಪಿಸಿದ ಸ್ಥಳಗಳಿಗೆ ಹೋಗಿ ಎಡೆ ನೀಡಿದರು. ಹಿಂದೂಗಳು ಕೂಡ ಕರ್ಪೂರ, ಊದು, ಎಣ್ಣೆ, ದೀಪ ಹಾಗೂ ಮಾದಲಿ ಎಡೆಯನ್ನ ಅರ್ಪಿಸಿದರು. ಒಟ್ಟಾರೆಯಾಗಿ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಧರ್ಮೀಯರು ಪಾಲ್ಗೊಂಡು ಭಾವೈಕ್ಯತೆಯಿಂದ ಮೊಹರಂ ಹಬ್ಬ ಆಚರಿಸಲಾಯಿತು. ಸವಣೂರು ತಾಲೂಕಿನ ಎಲ್ಲ ಭಾಗಗಳಲ್ಲಿ ವಿಶೇಷವಾಗಿ ನಡೆಯುವ ಹಿಂದೂ ಮುಸ್ಲಿಮರ ಭಾವೈಕ್ಯ ಬೆಸೆಯುವ ಮೊಹರಂ ಹಬ್ಬ ಮಂಗಳವಾರ ರಾತ್ರಿಯಿಂದ ಬುಧವಾರ ಸಾಯಂಕಾಲದವರೆಗೆ ಸುಖಾರ್ಚನೆ ಮಾಡುತ್ತಾ ಸುನ್ನಿ ಇಸ್ಲಾಂ ಧರ್ಮದ ಸಂದೇಶವನ್ನು ನೀಡುತ್ತಾ ಈ ಮೊಹರಂ ಹಬ್ಬ ಅತಿ ವಿಜೃಂಭಣೆಯಿಂದ ಮತ್ತು ಸಂಭ್ರಮದಿಂದ ನಡೆಯಿತು. ಎಲ್ಲ ಹಳ್ಳಿಗಳಿಂದ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಧರ್ಮೀಯರು ಹೆಚ್ಚಾಗಿ ಮೊಹರಂ ಆಚರಣೆಯಲ್ಲಿ ಭಾಗವಹಿಸಿದರು. ವಿಶೇಷವಾಗಿ ರಿವಾಯತ್ ಎಂಬ ಮೊಹಮ್ಮದ್ ಪೈಗಂಬರ್ ಅವರ ನಡೆದಂತಹ ಜೀವನದ ಸಂಕೇತ ನೀಡುತ್ತಾ ಹೆಜ್ಜೆ ಹಾಕುವುದು, ಹುಲಿ ವೇಷ, ಅಳ್ಳಳ್ಳಿ ಬಪ್ಪ ವೇಷ ಹಾಗೂ ಹೆಜ್ಜೆ ಮೇಳಗಳ ಜೊತೆ ಕುಣಿದು ಕುಪ್ಪಳಿಸುತ್ತಾರೆ. ಹಾಗೂ ಎಲ್ಲರೂ ಇಂದು ಪ್ರಸಾದಕ್ಕಾಗಿ ಚೊಂಕೆ ಮಾಡಿಕೊಂಡು ಮಸೂತಿಗೆ ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗಿ ಪ್ರಸಾದ ಉಣಬಡಿಸುತ್ತಾರೆ ಎಂದು ತಿಳಿಸಿದರು. ಸವಣೂರು ನಗರದಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದ ಎಲ್ಲರೂ ಒಂದುಗೂಡಿ ಮೊಹರಂ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ ಎಂದು ಗ್ರಾಮಸ್ಥರು ತಿಳಿಸಿದರು. ತ್ಯಾಗ, ಬಲಿದಾನ ಹಾಗೂ ಹಿಂದೂ ಮುಸ್ಲಿಂ ಭಾವೈಕ್ಯ ಸಾರುವ ಮೊಹರಂ ಹಬ್ಬ ಪಟ್ಟಣ ಸೇರಿದಂತೆ ಸವಣೂರು ತಾಲೂಕಿನಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. 10 ದಿನಗಳ ಕಾಲ ವಿವಿಧ ಮಸೀದಿಗಳಲ್ಲಿ ಪ್ರತಿಷ್ಠಾಪಿಸಿದ ಅಲಾಯಿ ದೇವರು ಬೆಳ್ಳಂಬೆಳಗ್ಗೆ ಸವಣೂರು ನಗರದಲ್ಲಿ ಮೆರವಣಿಗೆಗೆ ತೆರಳಿದ್ದು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡು ಕೆಂಪು ಸಕ್ಕರೆ, ಹೂವಿನ ಮಾಲೆ, ಶರಬತ್ ಕುಡಿಸುವ ಮೂಲಕ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದರು. ವಿವಿಧ ವಸ್ತುಗಳಿಂದ ಮತ್ತು ಹೂವಿನಿಂದ ಶೃಂಗಾರಗೊಂಡಿದ್ದ ದೇವರುಗಳು ಸಂಜೆಯಾಗುತ್ತಲೇ ಹಲವು ಕಡೆ ಹೆಜ್ಜೆ ಮೇಳ, ಕೋಲಾಟ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಊರಿನ ಹೊರಗೆ ಕೆರೆಗೆ ತೆರಳಿ ವಿಸರ್ಜಿಸಿ ಹಬ್ಬವನ್ನು ಸಂಪನ್ನಗೊಳಿಸಿದರು. ಗೌಡ್ಗೇರಿ, ಹಾವೇರಿ ಜಿಲ್ಲೆ, ಜೀವನದ ನೆರಳು ನ್ಯೂಸ್.